me. Ayyo. Nice to meet you. Let's go. No man. No man. No. No man. Look at the sky. That red sun we saw, right? So red, it was beautiful. ಭಯ ಆಗ್ತಾ ಇದೆ. ಎಲ್ಲ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. It is actually scary. Be careful, be careful. ಮೊದಲನೇದಾಗಿ ನಾನು ನನ್ನ ಸ್ಟೇಗೆ ಹೋಗಿ ತಲುಪಿದೆ. ನನ್ನ ಸ್ಟೇ ಹೆಸರು ಬಂದು ಮೋ ಕ್ಯಾಕ್ಟಸ್ ಗೆಸ್ಟ್ ಹೌಸ್ ಅಂತ. ಇಲ್ಲಿ ಬಹುಶಃ 8 ರೂಮ್ಗಳಿದೆ, ಅದರಲ್ಲಿ ಒಂದು ರೂಮನ್ನು ನಾನು ತಗೊಂಡಿದ್ದೆ. ಈ ಸ್ಟೇ ಬಗ್ಗೆ ಏನು ಅನ್ನಿಸ್ತು, ಇದರ ರೆಂಟ್ ಏನು ಅಥವಾ ಚಾರ್ಜಸ್ ಏನು, ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸ್ನು ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ಫಸ್ಟ್ ಥಿಂಗ್ ನಾನು ಮಾಡೋದು, ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರು ಅಲ್ಲಿ ಬೈಕ್ ರೆಂಟಿಂಗ್ ಆಪ್ಷನ್ ಇದೆಯಾ ಅಂತ ಚೆಕ್ ಮಾಡ್ಕೋತೀನಿ. ಇದ್ರೆ ಬೈಕ್ನ ರೆಂಟ್ ಮಾಡ್ಕೊಳ್ತೀನಿ. ಬಿಕಾಸ್ ಕಾರ್ಗಳಲ್ಲಿ ಪ್ರತಿದಿನ ಅಥವಾ ಕ್ಯಾಬ್ಗಳಲ್ಲಿ ಓಡಾಡೋದು ಸಿಕ್ಕಾಬಡೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಬೈಕಿಗೆ ಪರ್ ಡೇ ನನಗೆ 350 ಅಂತ ಬಿತ್ತು. ಸೊ 4 ಡೇಸಿಗೆ ನೀವು ಕೌಂಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಇದು ಸಿಕ್ಕಾಬಡೆ ಕನ್ವೀನಿಯೆಂಟು ಆಗುತ್ತೆ, ಖರ್ಚು ಕಟ್ ಡೌನ್ ಮಾಡುತ್ತೆ. ಆ್ಯಂಡ್ ನಾನು ಎಲ್ಲೇ ಸ್ಟೇ ಮಾಡಿಕೊಂಡ್ರು ಕಾಮನ್ ಕಿಚನ್ ಇದೆಯಾ ಅಂತ ನಾನು ಯಾವಾಗಲೂ ನೋಡ್ಕೋತೀನಿ. ಕಾಫಿ ಮಾಡ್ಕೊತಾ ಇದ್ದೀನಿ. ಎಲ್ಲೇ ಟ್ರಾವೆಲ್ ಮಾಡಲಿ ನೀವು ಮೊದಲನೇ ದಿನನ ಆದಷ್ಟು ಸಿಂಪಲ್ಲಾಗಿ ಇಟ್ಕೊಂಡ್ರೆ ಉತ್ತಮ. ಬಿಕಾಸ್ ಮೊದಲನೇ ದಿನನೇ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತೆಲ್ಲ ಹೋದರೆ ತುಂಬ ಎನರ್ಜಿ ಕನ್ಸ್ಯೂಮಿಂಗ್ ಅಂತಲೇ ಅನಿಸುತ್ತೆ. ಸೊ ನಾನು ಅಷ್ಟೇ ಸಿಂಪಲ್ಲಾಗಿ ಊಟಕ್ಕೆ ಹೋದೆ, ಒಂದಷ್ಟು ಜಾಗಗಳನ್ನ ಅಂದರೆ ರೋಡ್ಗಳು ಹಿಂಗಿದೆ ಏನು ನೋಡಿಕೊಂಡೆ, ವಾಪಸ್ ರೂಮಿಗೆ ಹೋದೆ. ಬಾಲಿಯಲ್ಲಿ ಒಫಿಷಿಯಲಿ ನನ್ನ ಟ್ರಾವೆಲಿಂಗ್ ಜರ್ನಿ ಶುರು ಆಯಿತು. ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ತಿಂಡಿಗೆ ನಿಲ್ಲಿಸಿದ್ದು. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ ಕೆಫೆ ಬಂದು ಸಿಕ್ಕಾಬಡೆ ಫೇಮಸ್ ಇದೆ. ಸುಮಾರು ಜನ ಅಲ್ಲಿಗೆ ಹೋಗ್ತಾರೆ, ಸುಮಾರು ಜನ ಇದ್ರ ಬಗ್ಗೆ ಸ್ಟೋರೀಸು ರೀಲ್ಸ್ ಎಲ್ಲ ಮಾಡ್ಯಾರೆ. ಸೊ ನಾನು ಅಷ್ಟೇ ಹೋಗೋಣ, ಟ್ರೈ ಮಾಡೋಣ ಅಂತ ಹೋದೆ. ಕೆಫೆ ಹೆಸರು ಬಂದು ಕೈಂಡ್ ಕೆಫೆ ಅಂತ. ನಾನು ಆರ್ಡರ್ ಮಾಡಿದ್ದು ಸ್ಮೂದಿ ಬೌಲ್ ಹಾಗೆ ಹಾಟ್ ಚಾಕ್ಲೇಟ್. ಸ್ಮೂದಿ ಬೌಲ್ 10 on 10, ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ವರ್ತ್ ದ ಪ್ರೈಸ್ ಅಂತ ಅನ್ನಿಸ್ತು. ಬಟ್ ಅನ್ಫಾರ್ಚುನೇಟ್ಲಿ ಹಾಟ್ ಚಾಕ್ಲೇಟ್ ಥರ ಇರಲಿಲ್ಲ, ಟೇಸ್ಟ್ ಚೂರು ಚೆನ್ನಾಗಿರಲಿಲ್ಲ ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ವರ್ತ್ ಅಂತ ನನಗೆ ಅನ್ನಿಸ್ತು. ವಾಗಾಬಾಂಡ್ ಡಿಸೈನ್ ಲ್ಯಾಬ್. ಸೊ ಇಲ್ಲಿ ಪಾಟ್ರಿ ಕಲಿಯೋದಕ್ಕೆ ಬಂದಿದ್ದೀನಿ. 1.5 ಗಂಟೆ ಕ್ಲಾಸ್ ಇರುತ್ತೆ. ಆ್ಯಂಡ್ ಚಾರ್ಜಸ್ ಬಂದು ಒಂದೇ ಒಂದು ಪಾಟ್, ಮಗ್ ಆರ್ ಬೌಲ್ ಏನೇ ಇರ್ಬೋದು, ಒಂದು ಐಟಮ್ ಮಾಡೋದಕ್ಕೆ 4,50,000, ವಿಚ್ ಇಸ್ 2,500 ನಮ್ಮಲ್ಲಿ. 2 ಬೇಕು ಅಂತ ನಾನು 2 ಪೀಸಸ್ ಮಾಡಬೇಕು ಅಂತ ಅಂದರೆ 5,25,000, ವಿಚ್ ವಿಲ್ ಕಮ್ ಅಪ್ ಟು 3,500 ಬರುತ್ತೆ. 3,000 ಪ್ಲಸ್ ಬರುತ್ತೆ. ಸೊ ಇಲ್ಲಿ ಬಂದಿದ್ದೀನಿ. ಲೆಟ್ಸ್ ಸಿ ಹೌ ದಿಸ್ ಇಸ್ ಗೋಯಿಂಗ್ ಟು ಗೋ.
talk a lot because she's my friend from Hong No Kong. problem. You can. You can talk. My name is Ratri. Ratri. Yeah. What's your name? Anupama. You're from India. Means night. Yeah, I know. Yeah, I have talked with some Indian and they always mention it. Before we go to the wheel, the first thing that we're gonna do is kneading the clay. So when you're kneading the clay, you will use your palm. You will push the clay to the table, but not push down like that. You will slide it to the front while you're pushing down. Push to the front like this one, not too hard. Back, fold it, and then push. It's fine. It's fine. Yeah, back, fold it, push, back, fold it, push. After it becomes small, you can roll it. If there's clay stuck on the table, you can just slide it. Rotate it and roll it. And then slide it. Slide it. Apa? Good. So now what we're gonna do, we're gonna make a bowl shape. So you can put in one hand and then slap it all over. When you do this, slap into the palm of the finger so it doesn't leave any lines. In your hand until this part and make sure you didn't remove it. Just bring the clay, the water, sorry, and then just touch the clay first. Okay. So don't push, touch it first. That. You can do it twice until it's become really wet. That. And then the third try, you're gonna try to push it. But don't suddenly push the clay like this. Okay. So do it Slowly. step by step, easily. Touch the machine, touch the clay, push in, connect your fingers, hold it, take off. Where squeeze the clay. Yeah. Or it's still shaking, or it's uneven at the top. Okay. You have to push down. To push down, you will again use your palm. Start from left hand. Left hand will push the clay with this part, push in, and then hold it up like that one. Okay. And then right hand, you will use this part of your right hand. Start from the top, you will push the clay from the top to the side. I'll show you. Push in, hold it. Start from the top, push down. ಬಾಲಿಯಲ್ಲಿದ್ದು ಬೀಚ್ಗಳನ್ನ ನೋಡಲಿಲ್ಲ ಅಂತ ಅಂದರೆ ಹೇಗೆ, ಬಟ್ ಚಂಗೋಲಿ ಏನು ಗೊತ್ತಾ ಸ್ಪೆಷಾಲಿಟಿ, ಬೀಚ್ಗಳಲ್ಲಿ ಕಪ್ಪು ಸ್ಯಾಂಡ್ ಇರುತ್ತೆ, ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಈ ಥರ ನಾನು ಯಾವತ್ತೂ ಬೀಚ್ನ ನೋಡಿಲ್ಲ. ಬಟ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದರೆ, ಈ ಸರ್ಫಿಂಗ್ ಕಲಿಯೋಕ್ಕೆ ಬರೋರು ಚಂಗೋಲಿ ಜಾಸ್ತಿ ಕಾಣಿಸ್ತಾರೆ, ಸರ್ಫಿಂಗ್ ಮಾಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಬಟ್ ನಾನು ಹೋದಂಥ ಟೈಮಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ನಾನು ತೀರಾ ಕಡಿಮೆ ಸರ್ಫರ್ಸ್ನ ನೋಡಿದ್ದು. ಬಟ್ ಅಗೇನ್ ಮಳೆ ಬರ್ತಾಯಿತ್ತು, ಹಸುವಾಗ್ತಾಯಿತ್ತು, ಬಿಸಿ ಬಿಸಿ ಖಾರವಾಗಿ ಫ್ರೈಡ್ ರೈಸ್ ಮಾಡಿಕೊಡಿ ಅಂತ ಕೇಳಿದ್ರೆ ಅವರು ಮೆಣಸಿನ್ಕಾಯಿನ ಸೆಪ್ರೇಟ್ ಒಂದು ಬೌಲಲ್ಲಿ ಹಾಕ್ಕೊಟ್ರು. ಇಲ್ಲಿ ಇವರಿಗೆ ಖಾರ ಅಂತ ಕೇಳಿದ್ರೆ ಈ ಥರ ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿ ಕೊಟ್ಬಿಡ್ತಾರೆ ತಿನ್ಕೊಳ್ಳಿ ಅಂತ. ಊಟ ಚೆನ್ನಾಗಿತ್ತು.
ಕಡಿಮೆನೇ ಪ್ರೈಸ್ ಇತ್ತು. ಸೊ ಅದನ್ನು ತಿನ್ಕೊಂಡು ಅಲ್ಲೇ ಸುತ್ತಮುತ್ತ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ನಾನು ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ನೀವೆಲ್ಲರೂ ಕೇಳ್ತಾ ಇರ್ತೀರಾ ಸೋಲೋ ಟ್ರಿಪ್ ಹೋದಾಗ ನಿಮ್ಮ ವೀಡಿಯೋನ ಯಾರು ಶೂಟ್ ಮಾಡ್ತಾರೆ ಅಂತ. ಬೇಸಿಕಲಿ ಕ್ಯಾಮ್ರಾನ ಒಂದು ಜಾಗದಲ್ಲಿ ಇಡ್ತೀನಿ, ಫ್ರೇಮ್ನ ನೀಟಾಗಿ ಸೆಟ್ ಮಾಡ್ತೀನಿ ಆ್ಯಂಡ್ ವಾಕ್ ಮಾಡ್ತೀನಿ, ನೋಡ್ತೀನಿ ನೀಟಾಗಿ ಕಾಣಿಸ್ತಿದೆಯಾ, ಬಿಕಾಸ್ ಆಬ್ವಿಯಸ್ಲಿ ಫ್ರೇಮ್ ನಿಮಗೆ ಕಾಣಿಸ್ತಾ ಇರುತ್ತೆ. ಬಟ್ ಕೆಲವೊಮ್ಮೆ ಗೈಡ್ಸ್ಗಳು ಯಾರಾದರೂ ಸಿಕ್ಕಿದಾಗ, ಅಲ್ಲಿನ ಲೋಕಲ್ ಜನ ಇದ್ದಾಗ ನಾನು ಸ್ವಲ್ಪ ನಾಚಿಕೆ ಗೀಚಿಗೆ ಎಲ್ಲ ಬಿಟ್ಟು ಕೇಳ್ತೀನಿ ವಿಡಿಯೋ ಮಾಡಿಕೊಡಿ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನೇ ಶೂಟ್ ಮಾಡ್ಕೊಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಬೀಚಲ್ಲಿ ಹಾಗೆ ವಾಕ್ ಮಾಡ್ತಾ ಹೋಗ್ತಾ ಸುಮಾರು ದೂರ ಹೋದ್ಮೇಲೆ ಒಂದು ಪುಟ್ಟದಾಗಿರೋ ದೇವಸ್ಥಾನ ಕಾಣಿಸ್ತು. ಆ್ಯಂಡ್ ಆ ದೇವಸ್ಥಾನದ ಎದುರುಗಡೆಗೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇತ್ತು. ಸನ್ಸೆಟ್ ಯಾವ ಆ್ಯಂಗಲಲ್ಲೂ ಆಗುತ್ತೆ ಅಂತ ನನಗಂತೂ ಕಾಣಿಸ್ತಿರ್ಲಿಲ್ಲ. ಆದರೆ ಈ ವ್ಯೂನ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಡೆಫಿನೆಟ್ಲಿ ಮಾಡೋದೇ ಇಲ್ಲ. ಅಲ್ಲಿ ನೋಡೋಕ್ಕೆ ಸಿಗೋವಂಥ ವ್ಯೂನೇ ಬೇರೆ. ನಾನು ಹಾಗಾಗಿನೇ ಮೋಸ್ಟ್ ಆಫ್ ದ ಟೈಮ್ಸ್ ಏನೂ ಪ್ಲ್ಯಾನ್ ಇಲ್ಲದೆ, ಯಾವುದೇ ಟ್ರಾವೆಲ್ ಏಜೆನ್ಸಿ ಇಲ್ಲದೆ, ಯಾವುದೇ ಹೆಲ್ಪ್ ಇಲ್ಲದೆ ಸುಮ್ಮನೆ ರ್ಯಾಂಡಮಾಗಿ ಹೋಗ್ತೀನಿ. ಇಷ್ಟ ಆದಂಥ ಜಾಗದಲ್ಲಿ ಸುಮಾರು ಹೊತ್ತು ಕೂರ್ತೀನಿ. ಇಷ್ಟ ಆಗಲಿಲ್ಲ ಅಂತ ಅಂದರೆ ಆ ಜಾಗದಲ್ಲಿ ಇರೋಕ್ಕೆ ಹೋಗಲ್ಲ. ಆ್ಯಂಡ್ ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಸ್ಲೋ ಟ್ರಾವೆಲಿಂಗ್, ಸೋಲೋ ಟ್ರಾವೆಲಿಂಗ್. ಎಷ್ಟೊತ್ತು ಬೇಕಾದರೂ, ಎಲ್ಲಿ ಬೇಕಾದರೂ, ಹೇಗೆ ಬೇಕಾದರೂ ಟ್ರಾವೆಲ್ ಮಾಡ್ಬೋದು. ಸೊ ಬೆಳಗ್ಗೆನೇ ನಾನು ಪಿಲಾಟೆಸ್ ಕ್ಲಾಸ್ಗೆ ಹೋಗಿದ್ದೆ. ಆ್ಯಕ್ಚುಲಿ ಏನಂದರೆ ಇದು ನನ್ನದು 3rd ಡೇ ಇಲ್ಲಿ. 2 ದಿನದಿಂದ ದಿಸ್ ಇಸ್ ಒನ್ ಫ್ರೀ ಆ್ಯಪ್. ಅಂದರೆ ಆ್ಯಪ್ ವೇರ್ ನೀವು ಜಿಮ್, ಯೋಗ, ಪಿಲಾಟೆಸ್, ಎನಿ ಫಾರ್ಮ್ ಆಫ್ ವರ್ಕೌಟ್ನ ಫ್ರೀಯಾಗಿ ಟ್ರೈ ಮಾಡ್ಬೋದು 1 ಕ್ಲಾಸು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಬುಕ್ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಬಿಕಾಸ್ ಎಲ್ಲ ಸ್ಲಾಟ್ಸು ಫುಲ್ ಆಗಿತ್ತು. ಸೊ ಐ ಥಾಟ್ ಅಲ್ಲೇ ಹೋಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಯೋರ್ ಡೈಲಿ ಚಾಂಗು ಅಲ್ಲಿ ಹೋದೆ. 9:30 ಅಲ್ಲಿ ಹೋದಾಗ ಕ್ಲಾಸ್ ನಡೀತಾ ಇತ್ತು. ಸೊ 10 o'clock ಕ್ಲಾಸ್ ಫುಲ್ ಆಗಿತ್ತು ಅಗೇನ್. ಬಟ್ ಅವರು ಒಂದು 10 minutes ವೆಯ್ಟ್ ಮಾಡಿ, ಅಕಸ್ಮಾತ್ ಯಾರಾದರೂ ಬಂದಿಲ್ಲ ಅಂತ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಯೋರ್ ಕ್ಲಾಸ್ ಅಂತ ಅಂದರು. ನಾಳೆಗೆ ಬುಕ್ ಮಾಡಿದೆ. ಬಟ್ ಇವತ್ತಿಗೆ ಏನಪ್ಪ ಮಾಡೋದು, ಫುಲ್ಲಾಗಿ ಹೋಗಿದ್ರೆ ಸಿಗಲ್ವಲ್ಲ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಬಟ್ 3 ಜನ ಬರಲಿಲ್ಲ. ಸೊ ಹಾಗಾಗಿ ನಂಗೆ ಸ್ಲಾಟ್ ಸಿಕ್ತು ಆ್ಯಂಡ್ ವರ್ಕೌಟ್ನ ಫ್ರೀಯಾಗಿ ಮಾಡಿದೆ. ಗುಡ್ 45 minutes. ಫಸ್ಟ್ ಟೈಮ್ ಪಿಲಾಟೆಸ್ನ ಟ್ರೈ ಮಾಡಿದ್ದು. ಕಷ್ಟ ಅನ್ನಿಸ್ತು. ಬಟ್ ಐ ಥಿಂಕ್ ನಾಳೆಗೆ ಸ್ವಲ್ಪ ಬೆಟರ್ ಆಗ್ಬೋದು ಅನಿಸ್ತಿದೆ. ಆ ಕ್ಲಾಸ್ನ ಮುಗಿಸ್ಕೊಂಡು ಬಂದು ಇಲ್ಲಿ ನಾನು ನೆಗರಿಟಾ ಕೆಫೆ, ಇಲ್ಲಿ ಪ್ರೋಟೀನ್ ಶೇಕ್ಸ್ ಸಿಗುತ್ತೆ. ಇದು ಕೂಡ ಗೂಗಲಲ್ಲಿ ಹಾಗೆ ಚೆಕ್ ಮಾಡ್ತಾ ಆನ್ ದ ವೇ, ಕ್ಲಾಸ್ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಇಲ್ಲಿ ನೋಡಿದೆ ನಾನು. ಸೊ ಐ ಥಾಟ್ ಅಲ್ಲಿ ಟ್ರೈ ಅಂದ್ಬಿಟ್ಟು ಬಂದಿದ್ದು. ಆ್ಯಂಡ್ ಬನಾನಾ ಓಟ್ಸ್ ಪ್ರೋಟೀನ್ ಸ್ಮೂದಿ ಥರ ತೊಗೊಂಡಿದ್ದೀನಿ. ಆ್ಯಂಡ್ ಇಟ್ ಇಸ್ ಯಮ್. ಆ್ಯಂಡ್ ಇದ್ರ ಕಾಸ್ಟ್ ಬಂದುಬಿಟ್ಟು 1,15,000. ನಿನ್ನೆ ಸ್ವಲ್ಪ ಹೊತ್ತು ಮಾತ್ರ ಮಳೆ ನಿಂತಿದ್ದು. ಹೋಗ್ತಾನು ನೆನ್ಕೊಂಡು ಹೋದೆ, ವಾಪಸ್ ರೂಮಿಗೆ ಹೋಗ್ತಾನು ನೆನ್ಕೊಂಡು ಹೋದೆ. ಮಧ್ಯದಲ್ಲಿ ಮಾತ್ರ ಗುಡ್ 3-4 hours ಮಳೆ ಇರಲಿಲ್ಲ, ಬಟ್ ಮೋಡನೇ ಇತ್ತು. ಬಟ್ ಇವತ್ತು ಸ್ವಲ್ಪ ಮೋಡ ಕ್ಲಿಯರ್ ಆಗ್ತಿದೆ. ಬಟ್ ಇಲ್ಲಿ ಏನಂದರೆ ಬಿಸಿಲು ಅಷ್ಟು ಹಾರ್ಶ್ ಬಿಸಿಲಿಲ್ಲ, ಬಟ್ ಹ್ಯೂಮಿಡಿಟಿ ಸಿಕ್ಕಾಬಡೆ ಇದೆ. ಬಟ್ ಇಟ್ಸ್ ನೈಸ್. ಬಿಗ್ ಟ್ರೀ ಜ್ಯುವೆಲ್ರಿ ಕ್ಲಾಸಸ್ಗೆ ಬಂದಿದ್ದೀನಿ. ಇಲ್ಲಿ ಫಿಂಗರ್ ರಿಂಗ್ಸ್ನ ಅಂದರೆ ಹೇಳ್ಕೊಡುವಂಥ ಕ್ಲಾಸ್. ಅಂದರೆ ಹೆಂಗೆ ಮಾಡ್ತಾರೆ, ಮೇಕಿಂಗ್ ಸಿಲ್ವರ್ ಮಟೀರಿಯಲ್ನ ಯೂಸ್ ಮಾಡಿ, ಅಂದರೆ ಬೆಳ್ಳಿನೇ ಯೂಸ್ ಮಾಡಿ ಹೇಗೆ ಫಿಂಗರಿಂಗ್ಸ್ನ ಮಾಡೋದು ಅಂತ ಹೇಳ್ಕೊಡುವಂಥ ಕ್ಲಾಸು. ಆ್ಯಂಡ್ ಇದರ ಚಾರ್ಜಸ್ ಬಂದುಬಿಟ್ಟು 4,50,000, 2,500 ಬರುತ್ತೆ ಒಂದು ಕ್ಲಾಸಿಗೆ. ಆ್ಯಂಡ್ ಒಂದು ರಿಂಗ್ ನೀವೇನು ಮಾಡ್ಕೊಳ್ತೀರಾ ಅದನ್ನು ನೀವೇ ತೊಗೊಂಡು ಹೋಗ್ಬೋದು. ಐ ಥಿಂಕ್ ಬಂದಿರುವಾಗ ಈ ಥರದ್ದು ಏನೋ ಒಂದು ಕಲಿತು ಇಲ್ಲಿಂದ ಏನೋ ಒಂದು ತೊಗೊಂಡು ಬರೋದಿದೆಯಲ್ಲ, ಅದು ಇಟ್ ಗಿವ್ಸ್ ಮೀ ಹ್ಯಾಪಿನೆಸ್. ಸೊ ವೆರಿ ವೆರಿ ಎಕ್ಸೈಟೆಡ್. ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಯಾವ ಥರ ಕಾಣುತ್ತೆ ರಿಂಗು ಅಂತ ನೀವೇ ಏನೋ ಒಂದನ್ನು ರೆಡಿ ಮಾಡಿ ಅಲ್ಲಿ ಎಫರ್ಟ್ ಹಾಕಿ ಕಲಿತು ನೀವೇ ಆ ಜ್ಯುವೆಲ್ರಿನ ಹಾಕ್ಕೊಳ್ಳೋದಿದೆಯಲ್ಲ, ಐ ಥಿಂಕ್ ಅದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಸೊ ಲೆಟ್ಸ್ ಗೋ. He's not coming, so you can start. Okay. Yeah. I love your watch. Sorry? I love your watch. Really? Yeah, it's very pretty. Long time ago. Now he's my fiance. That's nice. ನನಗೆ ಈ ಪ್ಯಾಟರ್ನ್ ಇಷ್ಟ ಆಯಿತು. ಸೊ ಹಾಗಾಗಿ ಅವ್ರಿಗೆ ಕೇಳ್ತಾ ಇದ್ದೀನಿ.
ರಿಂಗ್. ದಿಸ್ ಇಸ್ ದ ರೆಫರೆನ್ಸ್ ರಿಂಗ್ ಆ್ಯಂಡ್ ನನ್ನ ರಿಂಗ್ ಮಾಡಿ ಆಯಿತು, ಅವರೇ ಹೆಲ್ಪ್ ಮಾಡಿದ್ದು. ಸೊ ಇದು ಗೋಲ್ಡ್ ಪಾಲಿಶ್ ಇದೆ, ಬಟ್ ಗೋಲ್ಡ್ ಪಾಲಿಶಿಗೆ ಎಕ್ಸ್ಟ್ರಾ ಆಗುತ್ತೆ ಆ್ಯಂಡ್ 3 months ಆದಮೇಲೆ ಫೇಡ್ ಆಗುತ್ತೆ ಅಂತ ಅಂದು ಬೇಡ, ಸಿಲ್ವರ್ಗೆ ಹೋದೆ. ಆ್ಯಂಡ್ ಇದು ದೊಡ್ಡ ಸೈಜು, ಇದಕ್ಕೆ ಜಾಸ್ತಿ ಸಿಲ್ವರ್ ಬೇಕಾಗುತ್ತೆ, ಸೊ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತಂದರು. ಏನು ಸಿಲ್ವರ್ ಕೊಡ್ತೀವಿ ಅದರಲ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಮಾಡಿ ಸ್ವಲ್ಪ. ಇದು ನನ್ನ 4ನೇ ಹಾಗೂ ಕೊನೆ ದಿನ ಆ್ಯಂಡ್ ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸೋನಾ ಮತ್ತು ಐಸ್ ಬಾತ್ ಮಸಲ್ ರಿಕವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಾರೆ. ದಿಸ್ ಇಸ್ ಮೈ ರೂಮ್. Yeah. You have 45 minutes in here. ಓಕೆ, ಫಸ್ಟ್ ಇಸ್ ಸೋನಾ or ಐಸ್ ಬಾತ್. I think sauna. Yeah, before sauna you can wash your body first because you come from outside. You can wash your body in here. Just wash your body and dry your body and you go to inside. Like you can change the color. Just tap the black button in there. If the color have different function, you can write at a book. ಇದು 45 ನಿಮಿಷದ ಸೆಷನ್ ಆಗಿರುತ್ತೆ. ಬೇಸಿಕಲಿ ಹೀಟ್ ಮತ್ತು ಕೋಲ್ಡ್ ಎರಡೂ ಶಾಕರ್ನ ಒಟ್ಟೊಟ್ಟಿಗೆ ನಮ್ಮ ಬಾಡಿಗೆ ಕೊಡೋದು, ಬಟ್ ಬಾಡಿಗೆ ಮಾತ್ರ ಆಗಲ್ಲ, ಮೆಂಟಲಿ ಸಿಕ್ಕಾಬಡೆ ಚಾಲೆಂಜಿಂಗ್ ಆಗಿರುತ್ತೆ. 15 ನಿಮಿಷ ಸೋನಾ ತೊಗೋಬೇಕು, ಅದಾದಮೇಲೆ ಕೋಲ್ಡ್ ಪ್ಲಂಜ್ ಅಂದರೆ ಸಿಕ್ಕಾಬಡೆ ತಣ್ಣಗಿರೋ ನೀರಲ್ಲಿ ಫುಲ್ ಡಿಪ್ ಮಾಡಿ ಕೂರ್ಬೇಕಾಗತ್ತೆ ನಮ್ಮನ್ನು ನಾವು. ಮತ್ತು ಹಾಟ್ ಅಂದರೆ ಸೋನಾ ತೊಗೋಬೇಕು ಮತ್ತು ಕೋಲ್ಡ್ ಪ್ಲಂಜ್ ಮಾಡಬೇಕು. ಬಟ್ ಇದು ಖಂಡಿತವಾಗ್ಲೂ ಫಿಸಿಕಲಿ ಅನ್ನೋದಕ್ಕಿಂತ ಮೆಂಟಲಿ ನಂಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಅವತ್ತಿನ ದಿನ ಮೈ ತುಂಬಾ ನೋವ್ತಾ ಇತ್ತು, ಬಟ್ ನೆಕ್ಸ್ಟ್ ಡೇಯಿಂದ ಒಂಥರ ಫಿಸಿಕಲಿ ತುಂಬ ಫ್ರೀ ಅನಿಸೋದು, ಯಾವುದೇ ಪೇನ್ ಇರಲಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಬೆಂಗಳೂರಿಗೆ ಬಂದಮೇಲೂ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅಲ್ಲಿಗೆ ನನ್ನ ಚಂಗು ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲನೂ ಮುಗಿಸ್ಕೊಂಡು ಎಷ್ಟೋ ಹೊಸ ವಿಷಯಗಳನ್ನ ಕಲ್ತ್ಕೊಂಡು ಈಗ ನಾನು ಹೋಗ್ತಾ ಇರೋದು ನುಸಾ ಪೆನಿಡಾಗೆ. Oh, it's here. It's here. That's thank you so much. You will get the bag? Yeah. Sure? Yeah, it's really here. You want me to get it inside? Yeah. Thank you. I'll get it. ಹೆವಿ ಬ್ಯಾಗ್ನ ಈಗ ಅವ್ರಿಗೆ ತೊಗೊಂಡು ಹೋಗಿ ಕೊಡೋದೇ ಕಷ್ಟ. Your name? Your name? Yeah. What is your name? Eka. Eka. This is my bag. Thank you so much, Eka. Who is inside? It's heavy. No one is inside, just clothes. Thank you, I'll see you. ಸೊ ಏಂಜಲ್ ಬಿಲಾವಾಂಗ್ ಅಂತ ಆನ್ಲೈನ್ ಅಂದಮೇಲೆ ರಾತ್ರಿ ಆ್ಯಕ್ಚುಲಿ ಫೆರಿನ ಬುಕ್ ಮಾಡಿದ್ದು, ಅಂದರೆ ಫಾಸ್ಟ್ ಬೋಟ್ನ ಬುಕ್ ಮಾಡಿದ್ದು. ಇಲ್ಲಿದೆ, ಇದಿರೋದು ಬಾಲಿ ಸಾನೂರ್ ಹಾರ್ಬರಲ್ಲಿ. ಆ್ಯಂಡ್ ನಮ್ಮ ಬ್ಯಾಗ್ಗಳನ್ನ ನಾವೇ ತೊಗೊಂಡೋಗ್ಬೇಕು, ಬಟ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರೆ ತುಂಬ ಹೆವಿ ಇದೆ, ತೊಗೊಂಡು ಬರ್ತೀರಾ ಅಂತ. ಈ ಸೈಡ್ ಓಕೆ, ಐ ಥಿಂಕ್ 2 minutes ವಾಕ್ ಮಾಡಿಕೊಂಡು ಹೋಗಬೇಕು. ಹೋಗ್ತಾ ಇದ್ದೀನಿ. ಇದು ಕೊಡ್ತಾರೆ, ಒಂದು ಟಿಕೆಟ್ ಕೊಡ್ತಾರೆ ಆ್ಯಂಡ್ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಬ್ಯಾಗ್ನ ಅಲ್ಲಿ ಇಳಿದ್ಮೇಲೆ ಕಲೆಕ್ಟ್ ಮಾಡ್ಬೋದು. ಸೊ ಸಾನೂರ್ ಹೋಪ್ ಪ್ರೊನೌನ್ಸ್ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿಂದ ಅಲ್ಲಿಗೆ 45 minutes ಸ್ಪೀಡ್ ಬೋಟ್. ಆ್ಯಂಡ್ ಆ್ಯಕ್ಚುಲಿ ವೆದರ್ ಸಕ್ಕತ್ತಾಗಿದೆ. Great start.
ಕ್ರಿಸ್ಟಲ್ ಬೇ ಬೀಚಿಗೆ ಬಂದೆ. ಕ್ರಿಸ್ಟಲ್ ಆಗಂತೂ ಇಲ್ಲ, ನಾನು ಇಲ್ಲಿಂದ ಹೋಗ್ತೀನಿ. ನನಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಆಗಲ್ಲ.